ಪ್ರತಿ ವರ್ಷ ಬಿಗ್ ಬಾಸ್ ಕನ್ನಡ ಶೋ ಶುರುವಾಗುವಾಗ 2 ಅಥವಾ 3 ಕನ್ನಡ ಧಾರಾವಾಹಿಗಳು ಎಂಡ್ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಶೋ 1.5 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಈ ಬಾರಿ ಕೂಡ ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗ್ತಿದೆ. ಹೀಗಾಗಿ 3 ಧಾರಾವಾಹಿಗಳು ಎಂಡ್ ಆಗತ್ತೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಜೊತೆಗೆ ಕಲಾವಿದರು ಕೂಡ ಧಾರಾವಾಹಿ ಎಂಡ್ ಆಗತ್ತೆ ಅಂತ ಕೂಡ ಹೇಳಿಲ್ಲ. ಹಾಗಾದ್ರೆ ಯಾವುದು ಆ ಧಾರಾವಾಹಿಗಳು? ರಾಮಾಚಾರಿ, ಯಜಮಾನ, ದೃಷ್ಟಿಬೊಟ್ಟು ಧಾರಾವಾಹಿ ಎಂಡ್ ಆಗತ್ತೆ ಅಂತ ಹೇಳಲಾಗ್ತಿದೆ. ರಾಮಾಚಾರಿ ಧಾರಾವಾಹಿ ಶುರುವಾಗಿ ಇನ್ನೇನು 900 ಎಪಿಸೋಡ್ಗಳು ಪ್ರಸಾರ ಆಗಿ 1000 ಎಪಿಸೋಡ್ಗಳತ್ತ ಮುನ್ನುಗ್ತಾ ಇದೆ. ಈಗ ಈ ಸೀರಿಯಲ್ ಎಂಡ್ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಈ ಧಾರಾವಾಹಿ ಕತೆ ಕೇಳಿದ್ರು ಕೂಡ ಸೀರಿಯಲ್ ಎಂಡ್ ಆಗ್ತಿದೆ ಎನ್ನುವಂತಹ ಸುಳಿವು ಕೂಡ ಸಿಗ್ತಾ ಇದೆ. ರಿತ್ವಿಕ್ ಪ್ರಭಾಕರ್, ಮೌನಾ ಗುಡ್ಡೆಮನೆ, ಅಂಜಲಿ, ಶಂಕರ್ ಅಶ್ವಥ್ ಅವರು ಈ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ. KS ರಾಮ್ಜಿ ಅವರು ಈ ಸೀರಿಯಲ್ ನ ನಿರ್ದೇಶನವನ್ನ ಮಾಡ್ತಿದ್ದಾರೆ. ಈಗ ಸದ್ಯ ಯಜಮಾನ ಸೀರಿಯಲ್ ಹಾಗೂ ರಾಮಾಚಾರಿ ಸೀರಿಯಲ್ ಮಹಾಸಂಗಮ ಪ್ರಸಾರ ಆಗ್ತದೆ. ಇನ್ನು ದೃಷ್ಟಿಬೊಟ್ಟು ಧಾರಾವಾಹಿ, ಈ ಧಾರಾವಾಹಿ ಶುರುವಾಗಿ 300 ಎಪಿಸೋಡ್ಗಳು ಕಳೆದಿವೆ. ಈಗಲೇ ಈ ಸೀರಿಯಲ್ ಎಂಡ್ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಧಾರಾವಾಹಿ ಟೀಮ್ ಅಥವಾ ವಾಹಿನಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಅವರು ಹೊರಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ದತ್ತಾಬಾಯಿ ಪಾತ್ರವನ್ನ ವಿಜಯ್ ಸೂರ್ಯ ನಿರ್ವಹಿಸ್ತಾ ಇದ್ರು. ದತ್ತಾಬಾಯಿ ಪಾತ್ರ ಈಗ ಸದ್ಯ ಧಾರಾವಾಹಿಯಲ್ಲಿ ಕಾಣಿಸ್ತಿಲ್ಲ. ಈ ಸೀರಿಯಲ್ ಎಂಡ್ ಆಗುವಾಗ ಕೊನೆ ಎಪಿಸೋಡ್ಗಳಲ್ಲಿ ವಿಜಯ್ ಸೂರ್ಯ ಬರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಯಜಮಾನ ಸೀರಿಯಲ್ 170 ಎಪಿಸೋಡ್ ಪ್ರಸಾರ ಆಗಿದೆ. ಝಾನ್ಸಿಯನ್ನ ರಾಘು ಮನೆಯವರು ಸೊಸೆ ಅಂತ ಒಪ್ಕೊಳ್ತಾರಾ ಇಲ್ವಾ ಅನ್ನೋದೇ ಈಗ ಇರುವ ಧಾರಾವಾಹಿಯ ಕತೆ. ಸದ್ಯದ ಎಪಿಸೋಡ್ ನೋಡೋದಾದ್ರೆ ಝಾನ್ಸಿಯನ್ನ ರಾಘು ಮನೆಯವರು ಒಪ್ಕೊಳ್ಳುವಂತ ಎಲ್ಲ ಸೂಚನೆಗಳು ಕಾಣ್ತಾ ಇವೆ. ಬಹುಶಃ ಝಾನ್ಸಿ ಮತ್ತು ರಾಘು ಒಂದಾಗ್ತಾರೆ. ಈ ಮೂಲಕ ಧಾರಾವಾಹಿ ಎಂಡ್ ಆಗತ್ತೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋ ನಿರೂಪಣೆ ಮಾಡಲಿದ್ದಾರೆ. ಜೊತೆಗೆ ಒಂದಷ್ಟು ಸ್ಪರ್ಧಿಗಳ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಹಾಗಾದ್ರೆ ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡ್ತಾರೆ ಎನ್ನುವುದನ್ನ ತಿಳಿದುಕೊಳ್ಳೋದಕ್ಕೆ ನೀವು ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಪ್ರೀಮಿಯರ್ ಅನ್ನ ನೋಡ್ಬೇಕು.